CSK RCB ಮ್ಯಾಚ್ ಇದೆ, ಅದರಲ್ಲಿ ನೀವು ಫುಲ್ ಜೋಶಲ್ಲಿದ್ದೀರಾ, ನೋಡಿದರೆ ಗೊತ್ತಾಗ್ತಾ ಇದೆ. 100% ಗೆದ್ದೇ ಗೆಲ್ತೀವಿ ಈ ಸರಿ. ನಾವು ಇವತ್ತಿನ ಮ್ಯಾಚ್ ಅಂತೂ ಈಸಿಯಾಗಿ ಗೆಲ್ತೀವಿ, ಯಾಕಂದರೆ CSKದಲ್ಲಿ ಧೋನಿ ಇಲ್ಲ, ಆಮೇಲೆ ಇನ್ನೊಬ್ಬ ಬ್ರೆವಿಸ್ ಅಂತ ಆ ಪ್ಲೇಯರು ಇಲ್ಲ. ಸೊ ನಾವು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಇವತ್ತು ಗೆಲ್ತೀವಿ, ನಮ್ಮ ಟೀಮ್ ಚೆನ್ನಾಗಿದೆ. ಓಕೆ ಸರ್, ಈ ಸರಿ ಬೆಸ್ಟ್ ಟೀಮ್ ಅಂತ ಹೇಳ್ಬೋದು ಈ ಸರಿ. ಸರ್ CSK RCB ಅನ್ಕೊಳ್ಕ ಒಂದು ಬಿಗ್ ಮ್ಯಾಚ್ ಅಂತ ಇದ್ರು, ಇವತ್ತಿನ ಮ್ಯಾಚಿಗೆ ಬಿಗ್ ಮ್ಯಾಚ್ ಅಂತ ಇಲ್ಲ, ಇಟ್ಸ್ ನಾಟ್ ಎ ಬಿಗ್ ಮ್ಯಾಚ್. ಯಾಕಂದರೆ ಒಂದು ವೇಳೆ ಮುಂಬೈ ಮೇಲೆ ಆಡಿದರೆ ಅಥವಾ ಡೆಲ್ಲಿ ಮೇಲೆ ಆಡಿದರೆ ಅಥವಾ ಪಂಜಾಬ್ ಮೇಲೆ ಆಡಿದರೆ ಬಿಗ್ ಮ್ಯಾಚ್ ಹೇಳ್ಬೋದು. ಇವತ್ತಿಂದ ಆ್ಯಕ್ಚುಲಿ RCB ಫೇವರಲ್ಲೇ ಇದೆ, ಸೊ ನಾವೇ ಗೆಲ್ತೀವಿ. ಸರ್ ಫಸ್ಟ್ ಬ್ಯಾಟಿಂಗ್ ಮಾಡಿದರೆ RCB ಎಷ್ಟು ಸ್ಕೋರ್ ಆಗ್ಬೋದು ಇವತ್ತು? RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ 220 ತನಕ ಆಗ್ಬೋದು, 220ರಿಂದ 230 ತನಕ ಆಗ್ಬೋದು. ಸೆಕೆಂಡ್ ಬ್ಯಾಟಿಂಗ್ ಮಾಡಿದ್ರೆ ಈಸಿಯಾಗಿ ಚೇಸ್ ಮಾಡಿಬಿಡ್ತಾರೆ. ನಾವು ಅವ್ರು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಬೇಗ ಚೇಸ್ ಮಾಡ್ತೀವಿ ಅನಿಸುತ್ತೆ. ಸರ್ ಲಾಸ್ಟ್ ಟೈಮು 15 ಓವರ್ಗಂದರೆ ಮ್ಯಾಚ್ ಮುಗಿಸ್ಬಿಟ್ಟಿದ್ರು ನಮ್ಮ RCB ಅವರು. ಈ ಸಲ ಎಷ್ಟಕ್ಕೆ ಮುಗಿಸ್ಬೋದು ಸರ್? ಗೊತ್ತಿಲ್ಲ, ಅವ್ರದ್ದು CSK ಬಾಲಿಂಗ್ ಲೈನಪ್ ಗೊತ್ತಿಲ್ಲ ಇವತ್ತು. ಮ್ಯಾಟ್ ಹೆನ್ರಿ, ಅನ್ಶುಲ್ ಕಂಬೋಜ್ ಅವರೇ ಇದ್ದರು ಅಂದರೆ ಬೇಗ ಮುಗಿಸ್ತೀವಿ. ಸರ್ ಲಾಸ್ಟ್ ಟೈಮು ಪತಿರಾಣ ಅಪೋಸಿಟ್ ಆಗಿರ್ಬೋದು, ಒಟ್ಟೆ CSK ಬಾಲಿಂಗ್ ಅಪೋಸಿಟ್ ಆಗಿರ್ಬೋದು. ನಮ್ಮಲ್ಲಿ ಇಲ್ಲ, ಈಗ ಪತಿರಾಣ ಇಲ್ಲ, ಅವರಲ್ಲಿ ಇಂಜುರಿ ಸಮಸ್ಯೆ ಇದೆ, ಧೋನಿ ಇಲ್ಲ. ಸೊ ಸ್ವಲ್ಪ ಸರ್ ನಮ್ಮ ಬೇರೆ ಬೇರೆ ಬಾಲರ್ಸ್ ಜೊತೆನೂ ಆಯಿತು. ನಮ್ಮಲ್ಲಿರೋ ಶೆಪರ್ಡ್ ಅವರು ಸಖತ್ ಬ್ಯಾಟಿಂಗ್ ಮಾಡಿದ್ರು ಸರ್. ಯಾವತ್ತು CSKದವ್ರು ಮರ್ಯಾದೆ ಇರೋ ಥರ ಒಂದು ಬ್ಯಾಟಿಂಗ್ ಮಾಡಿದ್ರು. ಇವತ್ತು ಅವ್ರ ಬ್ಯಾಟಿಂಗ್ ಹೆಂಗಿರ್ಬೋದು ಸರ್? ಇವತ್ತು ಅವ್ರು ಬ್ಯಾಟಿಂಗ್ ಬರೋ ಚಾನ್ಸೇ ಇಲ್ಲ ಅನಿಸುತ್ತೆ, ಯಾಕಂದರೆ ಟಾಪ್ ಆರ್ಡರಲ್ಲೇ ನಾವು ಮುಗಿಸ್ಬಿಡ್ತೀವಿ. ಅವ್ರಿಗೇನು ಕೊಡೋದ್ರೆ ಫಸ್ಟ್ ವಿಕೆಟ್ ಸೆಕೆಂಡ್ ವಿಕೆಟಲ್ಲೇ ಮುಗಿದ್ಬಿಡ್ತಾನೆ. ಒಂದು 4-5 ವಿಕೆಟಲ್ಲೇ ಮುಗಿತು, ಅವ್ರಿಗೆ ಚಾನ್ಸ್ ಇಲ್ಲ ಅನಿಸುತ್ತೆ ನನಗನ್ಸೋ ಮಟ್ಟಿಗೆ. ಸರ್ ಸ್ಟೇಡಿಯಮಲ್ಲಿ ಸಿಕ್ಕಾಪಟ್ಟೆ CSK ಫ್ಯಾನ್ಸು ಇದ್ದಾರೆ ಸರ್, ಏನು ಹೇಳ್ತೀರಾ? ಏನಿಲ್ಲ, ನಾವೇ ಗಪ್ ಗೆದ್ದಾಗಿದೆ ಆಲ್ರೆಡಿ. ಥ್ಯಾಂಕ್ ಯು ಸರ್. ಬ್ರದರ್, ಇವತ್ತು RCB ವರ್ಸಸ್ CSK ಫುಲ್ ದೊಡ್ಡ ಮ್ಯಾಚ್, ಹೈ ವೋಲ್ಟೇಜ್ ಮ್ಯಾಚ್ ಇದೆ. ಇವತ್ತು ನೀವು ಫುಲ್ CSK ಸಪೋರ್ಟು? ಆಲ್ವೇಸ್, ಇವಾಗಲ್ಲ, ಸಾಯೋವರೆಗೂ CSK ಸಪೋರ್ಟೇ ಇರುತ್ತೆ, MS ಧೋನಿ ಇರೋವರೆಗೂ. ಮತ್ತು ಇವತ್ತಿನ ಮ್ಯಾಚಿಗೆ MS ಧೋನಿ ಇಲ್ಲಲ್ಲ, ಆದರೂ ಯಾಕೆ? ಅವ್ರು ಇಲ್ಲ ಅಂದರೆ ಅವರು ಮೇನ್ ಮ್ಯಾಚಿನ ಹೆಡ್ ಅವರೇ ಇರ್ತಾರಲ್ಲ, ಸೊ ಹೀಗಾಗಿ MS ಧೋನಿ ಯಾವಾಗಾದರೂ. ನೀವು CSK ಸಪೋರ್ಟ್ ಅಲ್ಲ, ಬರೀ MS ಧೋನಿ ಸಪೋರ್ಟ್? ಆಲ್ವೇಸ್. ಅಂದರೆ ಮತ್ತೆ CSK ಜರ್ಸಿ ಹಾಕೊಂಬಂದಿದ್ರೆ, ಬರೀ MSD ಹಾಕೊಂಬಂದಿರಾಗಿರೋದು. ಹಿಂದೆ ನೋಡಿ ಯಾರಿದೆ, MS ಧೋನಿ ಇದೆ ಅಲ್ಲ. ಆಡಲಿ ಬಿಡಲಿ, ಸಪೋರ್ಟ್ ಫಾರ್ MSD ಅಷ್ಟೇ. ಇವಾಗ RCB ಅವರೆಲ್ಲ ಟ್ರೋಲ್ ಮಾಡ್ತಾ ಇರ್ತಾರೆ, ಇವಾಗ ಮತ್ತು CSKದವ್ರು ಕಡಿಮೆ ಜನ ಇರ್ತಾರೆ. ಅವಾಗೆಲ್ಲ ಏನು ಅನ್ಸುತ್ತೆ ನಿಮ್ಗೆ? ಸಂಬಂಧನೇ ಪಡೋದಿಲ್ಲ ಸರ್, ಅವ್ರು ಹಂಗೆ ಅಂತಿರ್ತಾರೆ, ನಾವು ಮುಂದೆ ಹೋಗ್ತಾ ಇರ್ತೀವಿ ಅಷ್ಟೇ. ಸಪೋರ್ಟು CSK. ಇವಾಗ 2 ಮ್ಯಾಚ್ ಕಂಟಿನ್ಯೂ 2 ಮ್ಯಾಚ್ ಸೋತಿದ್ದಾರೆ CSKದವರು. ಇವತ್ತು ಗೆಲ್ತಾರ? ಬೂಸ್ಟರ್ ಮ್ಯಾಚ್ ಇದು, ಎನಿ ಕಂಡೀಷನ್ ಗೆಲ್ತಾರೆ. ನಿಂತ್ಕೊಳ್ಳಿ ಸರ್, ಹಂಗೆ ಅಷ್ಟು ಕಾನ್ಫಿಡೆನ್ಸ್ ಆಗೈತೆ ಇದ್ದಾರೆ ಗೆಲ್ತಾರೆ ಅಂತ. ಹಂಗೆ ಕೋರ್ಸ್ ನಾವು 14 ಮ್ಯಾಚ್ ಗೆಲ್ಲಿಕ್ಕೆ ಗೆಲ್ಲಿಲ್ಲ, ಇದ್ರ ಮೇಲೆ ಒಂದು ಗೆದ್ರೆ ಸಾಕು ಅಷ್ಟೇ. ಇದ್ರ ಮೇಲೆ ಆಲ್ರೆಡಿ 5 ಕಪ್ ಇದೆ, ಕಪ್ಪಿನ ಅವಶ್ಯಕತೆ ಇಲ್ಲ, ಮ್ಯಾಚ್ ಗೆಲ್ಬೇಕು ಅಷ್ಟೇ. ಕಪ್ಪಿನ ಅವಶ್ಯಕತೆ ಇಲ್ಲ, 5 ಕಪ್ ಇದಾವೆ ಅಂತ ಹೇಳ್ತಾ ಇದ್ದೀರಾ? ಮತ್ತೊಂದು 2 ವರ್ಷ ಬೇರೆ ಕಡೆನೂ ಆಡಿ ಬಂದಿದ್ರು. ನಡೆಯುತ್ತೆ ಹಾಗೆಲ್ಲ. ಈಗ ಬೇರೆ ಬೇರೆ ಟೀಮ್ ಲೀಡರ್ಗಳೆಲ್ಲ ಬೇರೆ ಬೇರೆ ಟೀಮಲ್ಲಿ ಆಡ್ತಾರಲ್ಲ, ಹಂಗೆ ಅಷ್ಟೇ. ಅದ್ರಿಗೆ ಬನ್ನಿ ಸರ್, ಅಂದರೆ ನೀವು ಅದನ್ನು ಬೇರೆ ಕಡೆ ಆಡಿದ್ನೆಲ್ಲ ಒಪ್ಕೋತೀರಾ? ನಮ್ಮ ಟೀಮು ನಾವು ಒಪ್ಕೋತೀನಿ ಅಂತ. ನಮ್ಮ ಟೀಮ್ ಅಲ್ಲ, ಧೋನಿ ಎಲ್ಲ ಆಡ್ತಾನೆ ಅಲ್ಲಿ ಸಪೋರ್ಟ್ ಕೊಡ್ತೀವಿ ಅಷ್ಟೇ. ಓಕೆ, ಇವತ್ತಿನ ಮ್ಯಾಚ್ ಖಂಡಿತ ಗೆಲ್ಲುತ್ತಾ? 100ಕ್ಕೆ 100. ಸ್ಕೋರ್ ಎಷ್ಟು ಆಗ್ಬೋದು ಸರ್ ಇವತ್ತು? ಅದ್ರ ಬಗ್ಗೆ ಇದೆ ಇಲ್ಲ, ಬಟ್ ಸಂಜು ಸ್ಯಾಮ್ಸನ್ ಅವ್ರು ಗಾಯಕ್ವಾಡ್ ಇಬ್ಬರಲ್ಲಿ ಒಬ್ಬರು ಸ್ಟ್ಯಾಂಡ್ ಆಗ್ತಾರೆ ಇವತ್ತು. ಸ್ಟ್ಯಾಂಡ್ ಆಗ್ತಾರೆ. RCBಯಲ್ಲಿ ಸ್ಕೋರ್ ಎಷ್ಟಾಗ್ಬೋದು? ಮೇ ಬಿ ಡಿಪೆಂಡಿಂಗ್ ಅಪಾನ್ ಟಾಸ್ ಮೇಲೆ ಆಗುತ್ತೆ ಅನ್ಸುತ್ತೆ. ಯಾರು ಹೊಡೆದ್ರು 200+ ಹೊಡೆಯೋದು. CSK ಟಾಸ್ ಗೆಲ್ತಾರಾ? ನಮ್ಮ ಋತುರಾಜ್ ಗಾಯಕ್ವಾಡ್ ಏನೋ ಇದಾಗಿದೆ, ಬಟ್ ಗೆದ್ದರೆ ನಾವೇ ಗೆಲ್ತೀವಿ. ಟಾಸ್ ಗೆದ್ದರೆ ಮ್ಯಾಚ್ ವಿನ್ ನಾವೇ. ನಿಮ್ಮ ಕ್ಯಾಪ್ಟನ್ ಮೇಲೆ ನಿಮ್ಮ ನಂಬಿಕೆ ಇಲ್ಲ ಹಂಗಿದ್ರೆ? ಏನು ಕ್ಯಾಪ್ಟನ್ಸಿ ಅವನು ಯಾಕೋ, ಬಟ್ ಧೋನಿ ಇದಾನಲ್ಲ ಟೀಮ್ ಹಿಂದೆ, ಸೊ ವಿನ್. ಬ್ರದರ್, ನೀವು ನೋಡ್ತಾ ಇದ್ರಿ, ನಿಮ್ಮ ಇದ್ರಿಗೇನೆ CSKದವ್ರು ಫುಲ್ ಜೋರಿದ್ರು. ಏನು ಅನ್ಸುತ್ತೆ ಬ್ರದರ್ ನಿಮ್ಗೆ ಇವತ್ತಿನ ಮ್ಯಾಚ್ ಬಗ್ಗೆ? ಅವ್ರು ಪಕ್ಕ ಸೋಲ್ತಾರೆ. ಆಲ್ರೆಡಿ 2 ಮ್ಯಾಚಸ್ ಸೋಲ್ಕೊಂಬರ್ತಿದ್ದಾರೆ ಅಂದರೆ ಇನ್ನೊಂದು ಮ್ಯಾಚನ್ನು ಹೋಗಿ 3-3 ಹೋಗೇನೆ ಅವ್ರದ್ದು. ಈ RCBನೇ ಗೆಲ್ಲೋದು, ಮತ್ತು RCBನೇ ಚಾಂಪಿಯನ್ ಆಗೋದು. ಡಿಫೆಂಡಿಂಗ್ ಚಾಂಪಿಯನ್ ಅಂತ ಸುಮ್ಮನೆ ಅಲ್ಲ, ಕರೆಂಟ್ ಚಾಂಪಿಯನ್ ನಾವು. ಈ ಸತಿನೂ ನಾವೇ ಚಾಂಪಿಯನ್ ಆಗೋದು. ಇವತ್ತು ವಿರಾಟ್ ಕೊಹ್ಲಿ ಅವ್ರ ಸ್ಕೋರ್ ಎಷ್ಟಾಗ್ಬೋದು ಸರ್? 100 ಪಕ್ಕ ಹಾಗೆ ಆಗುತ್ತೆ, ಯಾಕಂದರೆ ವಿನಾಯಕ ಥರ ಅಣ್ಣ ಹೇಳಿದ್ದಾರೆ ಅಂದಮೇಲೆ ಪಕ್ಕ 100 ಹೊಡೆತಾರೆ. ಇವತ್ತು ಸೆಂಚುರಿ ಹೊಡಿತಾರೆ, ಯಾಕೆಂದರೆ ವಿರಾಟ್ ಕೊಹ್ಲಿ ಲವ್ CSK. CSKದವರು ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇದ್ರು. ಇವತ್ತು ಅವರು 18 ರನ್ ಹೊಡಿತಾರೆ, ಜಾಸ್ತಿ ಹೊಡೆಯಲ್ಲ ಹಂಗಿಂಗೆ ಅಂತೇಳಿ. ಸರ್, ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡಿದ್ರೆ ಅವರು ಫೇಮಸ್ ಕ್ರಿಕೆಟರ್ ಆಗಲ್ಲ, ನಂಬರ್ 1 ಕ್ರಿಕೆಟ್ ಬ್ಯಾಟರ್ ಆಗಲ್ಲ, ಆಯಿತಾ? ಅವರೊಬ್ಬ ಫೇಮಸ್ ಕ್ರಿಕೆಟರ್ ವರ್ಲ್ಡಲ್ಲಿ. ಅವ್ರ ಬಗ್ಗೆ ಪಕ್ಕದ ಮನೆಯವ್ರು ಮಾತಾಡೋ ಅವಶ್ಯಕತೆ ಇಲ್ಲ ಸರ್, ಯಾಕಂದ್ರೆ ನಾವೇನು ಅಂಬೋದು ನಮಗೆ ಗೊತ್ತು. ವಿ ಆರ್ ಡೂಯಿಂಗ್. ಕೊನೆಯದಾಗಿ CSKದವ್ರಿಗೆ ಒಂದು ಮಾತು ಹೇಳೋದಾದರೆ, ಈ ಸಲ ಕಪ್ಪು ಲಾಲಿಪಾಪ್ ಬಂದಿದ್ದಾರಲ್ಲ, ಅವ್ರಿಗೆ ತಿರುಗಿಸಿ ಹೊಡಿತೀವಿ ಸರ್. ನಾವು ಹೇಳಿ ಮಾಡೋರಲ್ಲ, ಮಾಡಿ ಹೇಳೋರು ಸರ್. ಥ್ಯಾಂಕ್ ಯು. ಜೈ RCB, ವಿ ಲವ್ RCB. ಬ್ರದರ್, ಏನು ಒಂದು ಸೈಡು ಚೆನ್ನೈ, ಒಂದು ಸೈಡು RCB? ಹೌದು, ಏನಿದು ಈ ಥರ? ಚೆನ್ನೈ ವಿನ್ ಆಗೋದು ಇವತ್ತು. RCB ವಿನ್ ಆಗ್ತಾರೆ ಅಷ್ಟೇ. ಬೆಸ್ಟ್ ಫ್ರೆಂಡ್ಸ್. ಸೊ ಇವ್ರು CSK ಸಪೋರ್ಟರ್, ನಾವು RCB ಸಪೋರ್ಟರ್.
ಇವಾಗ ನೀವು ಸಿ ಎಸ್ ಕೆ ವಿನ್ ಆಗ್ತಾ ಇದ್ದೀರಿ ಅಂತೀರಾ, ಇವ್ರು ನೋಡಿದರೆ ಆರ್ ಸಿ ಬಿ ವಿನ್ ಆಗ್ತಾ ಇದ್ದಾರೆ. ಫೈನಲಾಗಿ ವಿನ್ ಆಗೋದು ಯಾವುದು? ಸಿ ಎಸ್ ಕೆನೆ ಆರ್ ಸಿ ಬಿ ಸಿ ಎಸ್ ಕೆನೆ ಆರ್ ಸಿ ಬಿ ಈ ಸಲ ಕಪ್ ಸಿ ಎಸ್ ಕೆದು. ಈ ಸಲ ಕಪ್ ಆರ್ ಸಿ ಬಿದು. ಅಲ್ಲ ಸರ್, ಕಂಟಿನ್ಯೂ ಈಗ ನೀವು 2 ಮ್ಯಾಚ್ ಸೋತಿದ್ದೀರಾ, ಈ 3ನೇ ಮ್ಯಾಚು ಅದರಲ್ಲಿ 5 ಟ್ರೋಫಿ ನಮ್ಮ ಹತ್ರನೇ ಇದೆ. 5 ಟ್ರೋಫಿ ನಮ್ಮ ಹತ್ರನೇ ಇದೆ. ಓಕೆ ಸರ್, 5 ಟ್ರೋಫಿ ಬಗ್ಗೆ ಮಾತಾಡೋಣ. ಅದು ಇರಲಿ, 5 ಟ್ರೋಫಿನೂ ಆಯಿತು ಮತ್ತು 2 ವರ್ಷ ಅದು ಬೇರೆ, ಅದು ಇರಲಿ, ನಾವು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವತ್ತಿನ ಮ್ಯಾಚ್ ಬಗ್ಗೆ ನೋಡೋದಾದ್ರೆ ಇವಾಗ ಕಂಟಿನ್ಯೂ 2 ಮ್ಯಾಚ್ ಸೋತಿದ್ದೀರಾ, ಇವಾಗ 3ನೇ ಮ್ಯಾಚಿಗೆ ಬರ್ತಾ ಇದ್ದಾರೆ. 3rd ಮ್ಯಾಚ್ ಏನಕ್ಕೆ ತಗೋತಿದ್ವಿ ನಾವು? 3rd ಮ್ಯಾಚ್ ವಿನ್ ಆಗ್ತೀವಿ ನೋಡಿ. ಧೋನಿ ಅವ್ರು ಆಡ್ತಾರಾ ಇವತ್ತು? ಹಾಂ, ಧೋನಿ ಇಲ್ಲ ಆಡ್ತಲ್ಲ. ಧೋನಿ ಇಲ್ಲ ಅಂದರೆ ಒಂಥರ ನಿಮ್ಗೆ ಲಕ್ಕಿ ಚಾರ್ಮ್ ಇಲ್ಲದೆ ಇರೋ ಥರ ಅಲ್ಲ? ಏನಕ್ಕೆ ಆ ಥರ ಏನೂ ಇಲ್ಲ. ಸಂಜಯ್ ಸ್ಯಾಮ್ಸನ್ ಇದ್ದಾರೆ, ಅದೇ ಡೂಬೇನೂ ಇದ್ದಾನೆ. ದುಬೆ ನಮ್ಮ ಹುಡುಗ, ಆರ್ ಸಿ ಬಿ ಹುಡುಗ. ಇವತ್ತು ಸಿ ಎಸ್ ಕೆ ಅಲ್ಲೇ ಇದ್ದಾನೆ ಅಲ್ವಾ, ಮಾತ್ರೇನೂ ಇದ್ದಾನೆ. ಮೇಡಮ್ ಅವ್ರು ನೋಡಿದ್ರೆ ಫುಲ್ ಸಿ ಎಸ್ ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಏನು ಹೇಳ್ತೀರಾ? ಆರ್ ಸಿ ಬಿನೇ ಗೆಲ್ತಾರೆ ಇವತ್ತು. ಆಲ್ರೆಡಿ ಒಂದು ಮ್ಯಾಚ್ ಗೆದ್ದಾಗಿದೆ, ಇವತ್ತು ಗೆಲ್ತಾರೆ, ತೊಂದರೆ ಇಲ್ಲ. ವಿರಾಟ್ ಕೊಹ್ಲಿ ಅವ್ರ ಸ್ಕೋರ್ ಎಷ್ಟಾಗ್ಬೋದು ಇವತ್ತು? ನಾನೇನು ಹೇಳಲ್ಲ, ಹೇಳೋದೇ ಇಲ್ಲ. 50+ ಅಥವಾ ಸೆಂಚುರಿ? 18 ನಂಬರ್. ಹಾಂ, ಮೋರ್ ದೆನ್ 18 ಫಾರ್ ಶೋರ್. ಏನು ಮೇಡಮ್, ಬರೀ 18 ರನ್ ಹೊಡಿತಾರ, ಬರೀ 18 ರನ್ನು? ಇಲ್ಲ ಇಲ್ಲ, ಜಾಸ್ತಿ ಹೊಡಿತಾರೆ, ಬಟ್ ಹೇಳಲ್ಲ. ಸ್ವಲ್ಪ 50+? ಹಾಂ, 50+. ಸರಿ, ಸಂಜು ಸ್ಯಾಮ್ಸನ್ ಎಷ್ಟು ನೋಡಿಬೋದು? 17. ಓ, ಅಂದರೆ ಲಾಸ್ಟ್ ಮ್ಯಾಚಲ್ಲಿ 7 ರನ್ ಹೊಡೋದು, ಅದಕ್ಕೆ ನಿಮ್ಮ ತಲಾ ಅವ್ರಿಗೆ ಇದನ್ನು ಕೊಟ್ಟಿದ್ರು ಅಂತನಾ? ಫುಲ್ ಜೋಶ್ ಇರುತ್ತೆ ಆರ್ ಸಿ ಬಿ ಹತ್ರ, ಅದಕ್ಕೆ. ಲಾಸ್ಟ್ ಟೈಮು SRH ಅವರು ಕೂಡ ಫುಲ್ ಜೋಶಲ್ಲಿ ಬರ್ತೀವಿ, ಆರ್ ಸಿ ಬಿ ಅಪೋಸಿಟ್ 300 ರನ್ ಹೊಡಿತೀವಿ ಅಂತೇಳಿ 15 ಓವರಲ್ಲಿ ಮ್ಯಾಚ್ನ ಮುಗಿಸಿ ಕಳಿಸ್ಬಿಟ್ರು ಆರ್ ಸಿ ಬಿ ಅವರು. ನೀವು ಅದೇ ಥರ ಜೋಶಲ್ಲಿದ್ದೀರಾ? ನಾವು ಫುಲ್ ಜೋಶಲ್ಲಿದ್ದೀವಿ, ನಾವೇ ವಿನ್ ಆಗ್ತೀವಿ. ಅದೇ ಸರ್, ಲಾಸ್ಟ್ ಟೈಮ್ SRH ಅವರು ಕೂಡ ಇದೇ ಜೋಶಲ್ಲೇ ಇದ್ದರು. ಬಟ್ ಸಿ ಎಸ್ ಕೆ ವಿನ್ ಆಗ್ತಾರೆ, ಅದೇ ಡಿಫ್ರೆನ್ಸ್. ಹೈದ್ರಾಬಾದ್ ಆ್ಯಂಡ್ ಸಿ ಎಸ್ ಕೆ ಅದೇ ಡಿಫ್ರೆನ್ಸು. ಮೇಡಮ್ ಲಾಸ್ಟ್ ನೀವು ಹೇಳೋದಾದರೆ? ಈ ಸಲ ಕಪ್ ನಮ್ಮದೇ, ನಾವು ಗೆಲ್ತಾ ಇದ್ದೀವಿ ಇವತ್ತು, ನೋಡೋಣ. ಇವತ್ತು ನಮ್ಮದೇ ಕಪ್.